ಅಂಶವಾಗಿ ಮನೆಮದ್ದು. ಇವತ್ತಿನ ಮನೆಮದ್ದು ಏನಿರ್ತದೆ ಅಂದ್ರೆ ರಕ್ತಹೀನತೆ ಮನೆಮದ್ದು. ಅರ್ಥ ಮಾಡ್ಕೊಳ್ಳಿ, ರಕ್ತಹೀನತೆಗೆ ಏನ್ ಮನೆಮದ್ದು ನಾವು ಪಾಲನೆ ಮಾಡಬಹುದು. ಮೊಟ್ಟ ಮೊದಲನೇವಾಗಿ ಈ ರಕ್ತಹೀನತೆ ಬರೋದಕ್ಕೆ ಕಾರಣ ಏನಿದೆ? ಈ ರಕ್ತಹೀನತೆ ಬರೋದಕ್ಕೆ ಕಾರಣ ಹಲವಾರು ಕಾರಣಗಳಿದೆ. ಅವು ಸ್ವಲ್ಪ ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡೋಣ. ಈಗ ನೋಡಿ, ಪೌಷ್ಟಿಕಾಂಶಗಳ ಕೊರತೆ ಸ್ನೇಹಿತರೆ. ನ್ಯೂಟ್ರಿಯೆಂಟ್ಸ್ ನಮ್ಮ ದೇಹಕ್ಕೆ ಬೇಕಾಗಿರುವಂತ ಈ ನ್ಯೂಟ್ರಿಯೆಂಟ್ಸ್ ನಮ್ಮ ದೇಹಕ್ಕೆ ನಾವು ಕೊಡ್ತಾ ಇಲ್ಲ, ಅಂದ್ರೆ ನಾವು ಸ್ವೀಕಾರ ಮಾಡ್ತಾ ಇಲ್ಲ, ಸೇವನೆ ಮಾಡ್ತಾ ಇಲ್ಲ. ಅದು ಮೊದಲನೇ ಕಾರಣ ಆಗಿರ್ತದೆ. ಅಂದ್ರೆ ಪೌಷ್ಟಿಕಾಂಶಗಳ ಕೊರತೆ ಆಗಿರ್ಬೋದು. ಆಮೇಲೆ ಆವಾಗ ಏನಾಗತ್ತೆ, ಈ ದೇಹ ಅನ್ನೋದು ದುರ್ಬಲವಾಗತ್ತೆ, ವೀಕ್ ಆಗತ್ತೆ ಸ್ನೇಹಿತರೆ. ಅರ್ಥ ಮಾಡ್ಕೊಳ್ಳಿ. ಸೊ ಯಾವುದೇ ಅಂದ್ರೆ ಅವಾಗ ಏನಾಗತ್ತೆ, ಇಂಥ ದೇಹ ದುರ್ಬಲವಾಗುವಾಗ ಅದರಿಂದ ಪ್ರತಿಯೊಂದು ಕಾಯಿಲೆಗೆ, ಯಾವುದೇ ಕಾಯಿಲೆ ಇದ್ರೂ ಬರುವಂತ ಅವಕಾಶ ಹೆಚ್ಚಾಗಿರುತ್ತೆ. ಯಾವುದೇ ಕಾಯಿಲೆ ಇರಲಿ, ಯಾವುದೇ ವ್ಯಾಧಿ ಇರಲಿ, ನಮ್ಮ ದೇಹಕ್ಕೆ ಉಂಟಾಗುವಂತ ಅವಕಾಶ ಹೆಚ್ಚಾಗಿರ್ತದೆ. ಯಾಕಂದ್ರೆ ದೇಹ ದುರ್ಬಲವಾಗಿದೆ, ದೇಹ ವೀಕ್ ಆಗಿದೆ. ಯಾವುದಿಂದ? ಪೌಷ್ಟಿಕಾಂಶಗಳು, ಈ ಪೋಷಕಾಂಶಗಳೇನಿದು ಪೌಷ್ಟಿಕಾಂಶಗಳು ಸರಿಯಾದ ಪ್ರಮಾಣದಲ್ಲಿ ನಾವು ದೇಹಕ್ಕೆ ಕೊಡ್ತಾ ಇಲ್ಲ. ಇದನ್ನ ಅರ್ಥ ಮಾಡ್ಕೊಳ್ಳಿ, ಇದು ಕೊರತೆ ಆಗಿದೆ ಅಲ್ವಾ. ಅದ್ರ ಜೊತೆಗೆ ಇನ್ನು ಸ್ವಲ್ಪ ಕಾರಣಗಳಿದೆ. ಈ ವ್ಯಾಧಿ ಅಂದ್ರೆ ಈ ರಕ್ತಹೀನತೆ ಹೇಳ್ಬೇಕಂದ್ರೆ ಅನಿಮಿಯಾ ಅಂತ ಹೇಳ್ತಾ ಇರ್ತೀವಿ, ರಕ್ತಹೀನತೆ. ಅದು ಬರೋದವರೆಗೆ ಇನ್ನು ಸ್ವಲ್ಪ ಕಾರಣಗಳು ನೋಡ್ಕೊಳ್ಳಿ. ಈ ಕಬ್ಬಿಣದ ಕೊರತೆ ರಕ್ತಹೀನತೆ ಸ್ನೇಹಿತರೆ. ಒಂದು 3 ವಿಧಗಳ ರಕ್ತಹೀನತೆ ನಾನು ಹೇಳ್ತೀನಿ, ಅರ್ಥ ಮಾಡ್ಕೊಂಡು ಪ್ರಯತ್ನ ಮಾಡಿ. ಮೊದಲನೇದು ಕಬ್ಬಿಣದ ಕೊರತೆಯ ರಕ್ತಹೀನತೆ. ಅಂದ್ರೆ ಅರ್ಥ ಏನು? ಈ ರಕ್ತಹೀನತೆ ಅತ್ಯಂತ ಸಾಮಾನ್ಯ ವಿಧವಾಗಿರ್ತದೆ. ಹೇಳ್ಬೇಕಂದ್ರೆ ದೇಹದಲ್ಲಿ ಈ ಕಬ್ಬಿಣದ ಕೊರತೆಯಿಂದ ಉಂಟಾಗುವಂತ ಸಮಸ್ಯೆ ಇದೆ ಸ್ನೇಹಿತರೆ. ಕಬ್ಬಿಣದ ಕೊರತೆ ಆದ್ರೆ ಏನಾಗತ್ತೆ? ಐರನ್ ಡಿಫಿಷಿಯನ್ಸಿ ಆದ್ರೆ ಏನಾಗುತ್ತೆ ದೇಹದಲ್ಲಿ? ಹಿಮೋಗ್ಲೋಬಿನ್ ತಯಾರಾಗಲ್ಲ. ಈ ಹಿಮೋಗ್ಲೋಬಿನ್ ಅನ್ನೋದು ಏನದು ಅಂದ್ರೆ ಇವು ಕೆಂಪು ರಕ್ತ ಕಣಗಳು. ಈ ಕೆಂಪು ರಕ್ತ ಕಣಗಳು ಸರಿಯಾದ ಪ್ರಮಾಣದಲ್ಲಿ ಇಲ್ಲ ಅಂದ್ರೆ ನಮ್ಮ ಜೀವಕಣಗಳಿಗೆ ನಾವು ಆಕ್ಸಿಜನ್ ಕೊಡೋಕೆ ಸಾಧ್ಯವಿಲ್ಲ ಸ್ನೇಹಿತರೆ. ಅಂದ್ರೆ ಅಂದ್ರೆ ಕೆಂಪು ರಕ್ತ ಕಣಗಳು ಚೆನ್ನಾಗಿದ್ರೆ ದೇಹದಲ್ಲಿ ಅದು ಬೇಕಾಗಿರೋಂಥ ಪರಿಣಾಮದಲ್ಲಿದ್ರೆ ಖಂಡಿತವಾಗಿ ಒಳ್ಳೆ ಆಕ್ಸಿಜನ್ ಪ್ರತಿ ಜೀವಕೋಶ ಕೊಡ್ಬೋದು. ಅವಾಗ ಜೀವಕೋಶಗಳ ಆರೋಗ್ಯ ಚೆನ್ನಾಗಿರ್ತದೆ. ಅದನ್ನ ಅರ್ಥ ಮಾಡ್ಕೊಳ್ಳಿ. ಅದಕ್ಕೆ ಯಾವಾಗ್ಲೂ ಅಷ್ಟೇ ಈ ಐರನ್ ಡಿಫಿಷಿಯನ್ಸಿ ಬರಬಾರ್ದು, ಅಂದ್ರೆ ಕಬ್ಬಿಣದ ಕೊರತೆ ಆಗಬಾರ್ದು. ಅವಾಗ ಹಿಮೋಗ್ಲೋಬಿನ್ ತಯಾರ ಆಗಲ್ಲ ಅಂತ ಅರ್ಥ ಮಾಡ್ಕೊಂಡು, ಒಂದು ವಿಧ ಹೇಳ್ಬೇಕಂದ್ರೆ ರಕ್ತಹೀನತೆ. ಎರಡನೇ ವಿಧ ರಕ್ತಹೀನತೆ ಏನಾಗತ್ತೆ? ವಿಟಮಿನ್ ಕೊರತೆ ರಕ್ತಹೀನತೆ ಸ್ನೇಹಿತರೆ. ಯಾವುದು ಅಂದ್ರೆ ಪ್ರಧಾನವಾಗಿ ನಾವು ಹೇಳ್ಕೋಬೇಕಂದ್ರೆ ಈ ಕೆಂಪು ರಕ್ತಗಳು ತಯಾರ ಆಗ್ಬೇಕಂದ್ರೆ ನಮ್ಮ ದೇಹದಲ್ಲಿ ಸರಿಯಾದ ಪ್ರಮಾಣದಲ್ಲಿ, ಸರಿಯಾದ ಪ್ರಮಾಣದಲ್ಲಿ ಇರಬೇಕಾಗಿತ್ತು B12 ವಿಟಮಿನ್ ಸ್ನೇಹಿತರೆ. ಯಾವಾಗ B12 ವಿಟಮಿನ್ ಕೊರತೆ ಬರ್ತದೋ ಅವಾಗ ಏನಾಗುತ್ತೆ, ಈ ಕೆಂಪು ರಕ್ತ ಕಣಗಳೇನಿದೆಯೋ, ಕೆಂಪು ರಕ್ತ ಕಣಗಳು ಸರಿಯಾದ ಪ್ರಮಾಣದಲ್ಲಿ ತಯಾರಾಗಲ್ಲ. ಅವಾಗ ಏನ್ ಹೇಳ್ತೀವಿ ಅಂದ್ರೆ ಮತ್ತೆ ಹೇಳ್ತೀವಿ, ಅವಾಗ ಹಿಮೋಗ್ಲೋಬಿನ್ ಇಲ್ಲ, ಅವಾಗ ರಕ್ತಹೀನತೆ ಬಂದಿದೆ ಅಂತ ಹೇಳ್ತಾ ಇರ್ತೀವಿ. ಅದಕ್ಕೆ B12 ವಿಟಮಿನ್ ಅನ್ನೋದು ತುಂಬಾ ಪ್ರಾಧಾನ್ಯ ಆಗ್ತದೆ ಸ್ನೇಹಿತರೆ, ಅರ್ಥ ಮಾಡ್ಕೊಂಡು. ಆಮೇಲೆ ದೀರ್ಘಕಾಲದ ಕಾಯಿಲೆಗಳಿಂದ ರಕ್ತಹೀನತೆ, ಇದೊಂದು 3ನೇ ವಿಧ ರಕ್ತಹೀನತೆ. ಏನದು? ದೀರ್ಘಕಾಲದ ಕಾಯಿಲೆಗಳಿಂದ ಈಗಾಗಲೇ ಸಫರ್ ಆಗ್ತಾ ಇರ್ತಾರೆ, ಅವರು ಅನುಭವಿಸ್ತಾ ಇರ್ತಾರೆ. ಏನೇನಾಗ್ಬೋದು? ಕ್ಯಾನ್ಸರ್ ಆಗ್ಬೋದು, HIV ಆಗ್ಬೋದು, HIV ಏಡ್ಸ್ ಆಗ್ಬೋದು, ಇಲ್ಲಾಂದ್ರೆ ಈ ರೊಮೆಟೈಡ್ ಸಂಧಿವಾತ ಆಗ್ಬೋದು, ಇಲ್ಲಾಂದ್ರೆ ಮೂತ್ರಪಿಂಡಗಳ ಪ್ರಾಬ್ಲಮ್ ಆಗ್ಬೋದು, ಅಂತ ಸಮಸ್ಯೆಗಳು ಬಂದಿರ್ಬೋದು ಅಲ್ವಾ. ಸೊ ಇನ್ನು ಇದೆಲ್ಲ ಕಾರಣಗಳಿಂದ ಏನಾಗತ್ತೆ ಗೊತ್ತಾ? ಈ ಎಲ್ಲಾ ಕಾರಣಗಳಿಂದ ನಮ್ಗೆ ಏನಾಗುತ್ತೆ, ಕೆಂಪು ರಕ್ತಗಳು ತುಂಬಾ ಕಡಿಮೆ ಆಗುತ್ತೆ ಸ್ನೇಹಿತರೆ. ನಮ್ಮ ದೇಹದಲ್ಲಿ ತುಂಬಾ ಈ ಕೆಂಪು ರಕ್ತ ಕಣಗಳ ಉತ್ಪತ್ತಿ ಕೊರತೆ ಆಗಿರ್ತದೆ. ಇದನ್ನ ಅರ್ಥ ಮಾಡ್ಕೊಳ್ಳಿ. ಇದು 3ನೇ ವಿಧ ರಕ್ತಹೀನತೆ ನಮಗೂ ಉಂಟಾಗ್ತಾ ಇರುತ್ತ. ನಮ್ಮ ದೇಹದಲ್ಲಿ ಉಂಟಾಗುವಂತ ಈ 3 ವಿಧಗಳ ರಕ್ತಹೀನತೆ ಬರುವಂತ ಅವಕಾಶಗಳು ಹೆಚ್ಚಿದೆ. ಮತ್ತೆ ಈ ರಕ್ತ ಕಣಗಳು ಕಡಿಮೆ ಆದ್ರೆ, ಅಂದ್ರೆ ಈ ರಕ್ತಹೀನತೆ ಬಂದ್ರೆ ಅವಾಗ ನಾವು ಕಾಣಿಸ್ಕೊಳ್ಳುವಂತ ಲಕ್ಷಣಗಳಿದೆ. ದೇಹದ ಲಕ್ಷಣಗಳು ಹೇಗಿರುತ್ತೆ ಅಂತ ನೋಡಕ್ಕೆ ಪ್ರಯತ್ನ ಮಾಡಿ. ಮೊದಲನೇದು ಆಯಾಸ ಹೆಚ್ಚಾಗಿರುತ್ತೆ ಮತ್ತು ದೌರ್ಬಲ್ಯ, ವೀಕ್ನೆಸ್ ಹೆಚ್ಚಾಗಿರುತ್ತೆ ಸ್ನೇಹಿತರೆ. ಆಮೇಲೆ ಹಳದಿ ಚರ್ಮ, ಅಂದ್ರೆ ನಮ್ಮ ಚರ್ಮ ಹಳದಿ ಬಣ್ಣ ಆಗುತ್ತೆ, ಹಳದಿ ಬಣ್ಣ ತರ ತಯಾರಾಗುತ್ತೆ ಚರ್ಮ ಮೇಲೆ ಚರ್ಮ ಬಣ್ಣ ಆ ತರ ತಯಾರಾಗುತ್ತೆ. ಆಮೇಲೆ ಅನಿಯಮಿತ ಹೃದಯ ಬಡಿತ ಸ್ನೇಹಿತರೆ, ಅಂದ್ರೆ ಒಂಥರ ಈ ಹೃದಯ ಬಡಿತ ಅನ್ನೋದು ಇರ್ರೆಗ್ಯುಲರ್ ಆಗತ್ತೆ, ಅನಿಯಮಿತ ಆಗತ್ತೆ. ಅದನ್ನು ಒಂದು ಲಕ್ಷಣ, ಯಾವುದಕ್ಕೆ? ರಕ್ತಹೀನತೆ ಲಕ್ಷಣ. ಆಮೇಲೆ ಉಸಿರಾಟ ಆಗಲ್ಲ ಸರಿಯಾಗಿ, ಉಸಿರಾಟದ ತೊಂದರೆಗಳಾಗುತ್ತೆ ಸ್ನೇಹಿತರೆ. ಆಮೇಲೆ ತಲೆ ತಿರುಗುವಿಕೆ ಆಗತ್ತೆ, ಡಿಜಿನೆಸ್ ಬಂದ್ಬಿಡ್ತದೆ, ತಲೆ ತಿರುಗ್ತಾ ಇರ್ತದೆ. ಆ ತಲೆ ತಿರುಗುವಿಕೆ ಅನ್ನೋದು ಒಂದು ಪ್ರಧಾನ ಲಕ್ಷಣ ಯಾವ್ದ್ರಲ್ಲಿ? ರಕ್ತಹೀನತೆ ಬಂದಿರುವಂತ ವ್ಯಕ್ತಿಗಳಲ್ಲಿ. ಆಮೇಲೆ ಎದೆ ಅಂದ್ರೆ ಚೆಸ್ಟ್ ಪೈನ್ ಬರ್ತಾ ಇರ್ತದೆ ಸ್ನೇಹಿತರೆ, ಅರ್ಥ ಮಾಡ್ಕೊಳ್ಳಿ. ಆಮೇಲೆ
ಈ ತಣ್ಣನೆಯ ಕೈಗಳು ಮತ್ತೆ ಪಾದಗಳು ಕೈಗಳು ತುಂಬಾ ತಣ್ಣದಾಗುತ್ತೆ, ಕೂಲ್ ಆಗ್ತದೆ. ಅದು ಒಂದು ಲಕ್ಷಣ ಸ್ನೇಹಿತರೆ. ಆಮೇಲೆ ಕೊನೆಯದಾಗಿ ತಲೆನೋವು ಬರೋದು, ತಲೆನೋವು ಹೆಚ್ಚಾಗಿ ಬರ್ತಾ ಇರ್ತದೆ, ಹೆಡೇಕ್ ಬರ್ತಾ ಇರ್ತದೆ. ಇದನ್ನು ಒಂಥರ ರಕ್ತಹೀನತೆ ಲಕ್ಷಣಗಳಂತ ಹೇಳ್ಬೋದು ಸ್ನೇಹಿತರೆ. ಮತ್ತೆ ಇದು ಹೋಗಲಾಡಿಸೋದು ಮತ್ತೆ ಇದಕ್ಕೆ ಏನು ಮನೆಮದ್ದು ಸಿಗ್ಬೋದು ಅಂತ ನೋಡಕ್ ಪ್ರಯತ್ನ ಮಾಡಿದ್ರೆ ಸ್ನೇಹಿತರೆ, ಈಗಾಗಲೇ ನಾವು ತಿಳ್ಕೊಂಡಿದ್ವಿ. ಈ ರಕ್ತಹೀನತೆ ಕಡಿಮೆ ಮಾಡ್ಕೋಬೇಕಂದ್ರೆ ಕೆಂಪು ರಕ್ತ ಕಣಗಳು ವೃದ್ಧಿ ಆಗ್ಬೇಕಾಗತ್ತೆ, ಹಿಮೋಗ್ಲೋಬಿನ್ ಹೆಚ್ಚಾಗಬೇಕಾಗತ್ತೆ. ಹಿಮೋಗ್ಲೋಬಿನ್ ಹೆಚ್ಚಾಗಿದ್ರೆ B12 ವಿಟಮಿನ್ ಕರೆಕ್ಟ್ ಆಗಿದ್ರೆ, ಸೊ ಸರಿಯಾದ ಪ್ರಮಾಣದಲ್ಲಿ ನಮ್ಮ ದೇಹದಲ್ಲಿ ಇದ್ರೆ, ನಮ್ಮ ರಕ್ತ ಒಳಗಡೆ ಇದ್ರೆ ಖಂಡಿತವಾಗಿ ಹಿಮೋಗ್ಲೋಬಿನ್ ಹೆಚ್ಚಾಗಿರುತ್ತೆ. ಅಂದ್ರೆ ಕೆಂಪು ರಕ್ತ ಕಣಗಳು ಸರಿಯಾದ ಪ್ರಮಾಣದಲ್ಲಿ ಮಾಡ್ಕೊಂಡಿದ್ರೆ ಅಂತ ಆ ಕೆಂಪು ರಕ್ತ ಕಣಗಳನ್ನು ಸರಿಯಾದ ಪ್ರಮಾಣದಲ್ಲಿ ಅಭಿವೃದ್ಧಿ ಮಾಡ್ಕೊಂಡಿದ್ರೆ ನಮ್ಮ ರಕ್ತಹೀನತೆಯನ್ನು ಹೋಗಲಾಡಿಸಬಹುದು. ಅದರಲ್ಲಿ ಏನೋ ಸಂಶಯ ಇಲ್ಲ ಸ್ನೇಹಿತರೆ. ಆದ್ರೆ ಸ್ವಲ್ಪ ಮನೆಮದ್ದುಗಳು ನೋಡಕ್ಕೆ ಪ್ರಯತ್ನ ಮಾಡೋಣ. ಪ್ರತಿದಿನ ನೀವೇನ್ ಮಾಡ್ಬೇಕಂದ್ರೆ 1 ಲೋಟೆ ಕರಿಕಿ ರಸ ಸ್ನೇಹಿತರೆ, ಕರಿಕಿ ರಸ ಒಂದು ಲೋಟೆ, ಇಲ್ಲ ಗೋಧಿ ಹುಲಿ ರಸ ಅದ್ಭುತವಾಗಿ ಕೆಲಸ ಮಾಡುತ್ತೆ ಈ ರಕ್ತಹೀನತೆಗೆ. ಆಮೇಲೆ ಅಂಜೂರ ಜ್ಯೂಸ್, ಮತ್ತೆ ಕೆಂಪು ದ್ರಾಕ್ಷ ಜ್ಯೂಸ್, ಬ್ಲ್ಯಾಕ್ ಗ್ರೇಪ್ ಜ್ಯೂಸ್ ಸ್ನೇಹಿತರೆ ಅದ್ಭುತವಾದ ಕೆಲಸ ಮಾಡುತ್ತೆ. ಆಮೇಲೆ ಪಾಲಕ್ ಸೊಪ್ಪಿನ ಜ್ಯೂಸ್ ಅದನ್ನು ಮಾಡ್ಕೊಳ್ಳಿ. ದಾಳಿಂಬೆ ಜ್ಯೂಸ್, ಇವುಗಳಲ್ಲಿ ಯಾವುದೋ ಒಂದು ಖಂಡಿತವಾಗಿ ಸೇವನೆ ಮಾಡ್ತಾ ಹೋಗಿ ಸ್ನೇಹಿತರೆ. ಈ ಜೊತೆಗೆ 1 ಚಮಚೆ ಜೇನುತುಪ್ಪ ಹಾಕೊಂಡು ಸೇವನೆ ಮಾಡಿದ್ರೆ ಇನ್ನೂ ಅದ್ಭುತವಾದ ಸಹಾಯ ಮಾಡುತ್ತೆ ಅಂತ ಅರ್ಥ ಮಾಡ್ಕೊಳ್ಳಿ. ಇವು ಪಾಲನೆ ಮಾಡಿದ್ರೆ ನಿಮ್ಗೆ ಕೆಂಪು ರಕ್ತ ಕಣಗಳು ಅತ್ಯುತ್ತಮವಾಗಿ ಉತ್ಪನ್ನ ಆಗ್ತಾ ಇರ್ತದೆ. ಮತ್ತೆ ಈ ಕಬ್ಬಿಣ ಅಂಶ, ಐರನ್ ಡೆಫಿಷಿಯನ್ಸಿ ಹೋಗಲಾಡಿಸ್ಬೋದು ಸ್ನೇಹಿತರೆ. ಆಮೇಲೆ ನೋಡ್ಕೊಳ್ಳಿ, ಈ ರಕ್ತಹೀನತೆ ದೂರ ಮಾಡ್ಬೇಕಂದ್ರೆ ಇನ್ನೊಂದು ಪದ್ಧತಿ, ಒಂದು ಮದ್ದು ತರ ಏನಂದ್ರೆ ನಮ್ಮ ದೇಸಿ ಆಕಳ ಹಾಲು. ಆ ಜೊತೆಗೆ ದೇಶೀಯ ಆಕಳ ಹಾಲು ಸ್ವಲ್ಪ ಸಹಾಯ ಮಾಡುತ್ತೆ, ಒಂದು ಮದ್ದು ತರ ಈ ರಕ್ತಹೀನತೆ ಸಮಯದಲ್ಲಿ ಮಾತ್ರ. ಆಮೇಲೆ ಜೊತೆಗೆ ಈ ಸಾವಯವ ಆಹಾರ ಈಗಾಗಲೇ ಏರ್ಪಡಿದ್ವಿ. ಯಾವುದೇ ಕೆಮಿಕಲ್ಸ್ ಬಳಸಿರುವಂತ ವ್ಯವಸಾಯ ಮಾಡಿರುವಂತ ಅದರಿಂದ ಬರುವಂತ ಉತ್ಪನ್ನಗಳೇನಿದೆಯೋ ಅದು ಬಳಸಕ್ ಹೋಗ್ಬಿಡಿ. ಅದನ್ನು ಖಂಡಿತವಾಗಿ ತ್ಯಜಿಸಿ ಒಳ್ಳೆ ಸಾವಯವ ಆಹಾರ ಸೇವನೆ ಮಾಡಿದರೆ ನಿಮ್ಗೆ ಈ ರಕ್ತಹೀನತೆಯನ್ನು ಹೋಗಲಾಡಿಸಬಹುದು ಅಂತ ಅರ್ಥ ಮಾಡ್ಕೊಳ್ಳಿ. ಆಮೇಲೆ ಇನ್ನೊಂದೇನಾಗತ್ತೆ, ಈ ರಕ್ತಹೀನತೆ ಬರೋದಕ್ಕೆ ಕಾರಣಗಳು ಈಗಾಗಲೇ ತಿಳ್ಕೊಂಡಿದ್ದ ಪ್ರಕಾರ ಈ ಅತಿಯಾದ ಪಿತ್ತಕಾರ ಆಹಾರಗಳು ಸ್ನೇಹಿತರೆ. ಅತಿಯಾದ ಪಿತ್ತಕಾರ ಆಹಾರಗಳ ಸೇವನೆ ನಿಲ್ಲಿಸ್ಬೇಕು. ಏನದು ಅಂತಂದ್ರೆ ಉದಾಹರಣೆಗೆ ಅತಿಯಾದ ಹುಳಿ, ಇಲ್ಲಾಂದ್ರೆ ಈ ಚಾಯ್, ಕಾಫಿ, ಮಾದಕ ಪದಾರ್ಥಗಳ ಸೇವನೆ, ಇದೆಲ್ಲಾನು ಒಲಿತೆ ಅಲ್ಲ. ಇದು ಖಂಡಿತವಾಗಿ ನಾವು ತ್ಯಜಿಸಬೇಕಾಗತ್ತೆ ಅಂತ ಅರ್ಥ ಮಾಡ್ಕೊಳ್ಳಿ ಸ್ನೇಹಿತರೆ. ಇದು ರಕ್ತಹೀನತೆಗೆ ಸ್ವಲ್ಪ ಮನೆಮದ್ದುಗಳು ಮಾಡ್ಕೊಳ್ಳುವಂತ ನಮ್ಗೆ ಒಂದು ಮನೆಮದ್ದಾಗಿ ಇದೆಲ್ಲ ನಾವು ದೂರ ಮಾಡ್ಕೊಳ್ಳುವಂತ ಅವಕಾಶ ಖಂಡಿತವಾಗಿ ಸಿಗುತ್ತೆ ಸ್ನೇಹಿತರೆ. ಇದು ಇವತ್ತಿನ ಮನೆಮದ್ದು ಭಾಗವಾಗಿ ಸಮಗ್ರ ಜೀವನ ಶೈಲಿ ಮನೆಮದ್ದು 2 ತಿಳ್ಕೊಳ್ಳಿ ಸ್ನೇಹಿತರೆ. ಸೊ ನೀವೆಲ್ಲರೂ ಅದ್ಭುತವಾಗಿ ಕೇಳಿಸ್ಕೊಂಡಿದ್ರಿ ತಾಳ್ಮೆಗೆ ನಿಮ್ಗೆಲ್ಲರಿಗೂ ಧನ್ಯವಾದ. ನಮಸ್ತೆ.